ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಾಗೃತಿ ಕಾರ್ಯಕ್ರಮ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಸಾಮಾಜಿಕ ಹೊಣೆಗಾರಿಕೆ. ನ್ಯಾಯಾಧೀಶ ಪದ್ಮಪ್ರಸಾದ್. ಹಾಸನ. ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರ ಅಥವಾ ಕೆಲವು ಇಲಾಖೆಗಳ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಸಾಮಾಜಿಕ ಹೊಣೆಗಾರಿಕೆಯಾಗಿದೆ ಎಂದು ಕೌಟುಂಬಿಕ ನ್ಯಾಯಾಲಯದ 1ನೇ ಅಧಿಕ ಪ್ರಧಾನ ನ್ಯಾಯಾಧೀಶ ಪದ್ಮಪ್ರಸಾದ್ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಾನಗರ ಪಾಲಿಕೆ, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್, ಭಾರತ್ ಸೇವಾದಳ, ವಿವಿಧ ಕೈಗಾರಿಕೆಗಳು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಹಾಗೂ ಗಿಡಕ್ಕೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದ ಅವರು, ವಿಶ್ವಸಂಸ್ಥೆಯು 1972ರಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಜಗತ್ತಿಗೆ ಸಾರುವ ಉದ್ದೇಶದಿಂದ ವಿಶ್ವ ಪರಿಸರ ದಿನವನ್ನು ಆಚರಿಸಲು ಆರಂಭಿಸಿತು. ಇಂದಿನ ದಿನಗಳಲ್ಲಿ ಪರಿಸರ ಮಾಲಿನ್ಯ, ಹವಾಮಾನ ಬದಲಾವಣೆ, ಜೈವಿಕ ವೈವಿಧ್ಯತೆಯ ನಾಶ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ದುರ್ಬಳಕೆ ಜಾಗತಿಕ ಮಟ್ಟದಲ್ಲಿ ಗಂಭೀರ ಸವಾಲುಗಳಾಗಿ ಪರಿಣಮಿಸಿವೆ. ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಿ ನಡೆಯಬೇಕಾಗಿದೆ ಎಂದರು. ಉತ್ತಮ ಪರಿಸರವು ಉತ್ತಮ ಆರೋಗ್ಯದ ಮೂಲಾಧಾರವಾಗಿದೆ. ಮನುಷ್ಯನ ಬದುಕು ಗಾಳಿ, ನೀರು, ಮಣ್ಣು ಮತ್ತು ಹಸಿರು ಸಂಪತ್ತಿನ ಮೇಲೆ ಅವಲಂಬಿತವಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಗರೀಕರಣ, ಕೈಗಾರಿಕೀಕರಣ ಮತ್ತು ಅರಣ್ಯ ನಾಶದ ಪರಿಣಾಮವಾಗಿ ಪರಿಸರದ ಸಮತೋಲನ ಹದಗೆಡುತ್ತಿದೆ. ಪ್ಲಾಸ್ಟಿಕ್ ಬಳಕೆ, ವಾಯು ಮಾಲಿನ್ಯ, ಜಲಮಾಲಿನ್ಯ ಹಾಗೂ ಅತಿಯಾದ ಸಂಪನ್ಮೂಲ ಬಳಕೆಯಿಂದ ಪ್ರಕೃತಿಗೆ ಅಪಾರ ಹಾನಿಯಾಗುತ್ತಿದ್ದು, ಇದರ ಪರಿಣಾಮವಾಗಿ ಉಷ್ಣಾಂಶ ಏರಿಕೆ, ಅತಿವೃಷ್ಟಿ, ಬರಗಾಲ ಮತ್ತು ವಿವಿಧ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ವಿಶ್ವ ಯುದ್ಧದ ನಂತರ ವಿಶ್ವದಾದ್ಯಂತ ಕೈಗಾರಿಕಾ ಮತ್ತು ಆರ್ಥಿಕ ಕ್ರಾಂತಿಗಳು ನಡೆದವು. ಅಭಿವೃದ್ಧಿಯ ಹೆಸರಿನಲ್ಲಿ ಅರಣ್ಯ ಪ್ರದೇಶಗಳು ನಾಶವಾಗಿದ್ದು, ಪ್ರಕೃತಿಯ ಮೇಲಿನ ಒತ್ತಡ ಹೆಚ್ಚಾಗಿದೆ. ಇಂದು ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು ಮತ್ತು ಕೃಷಿ ಮಾಡುವ ಮಣ್ಣು ಸಹ ಕಲುಷಿತಗೊಳ್ಳುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಈ ಅಪಾಯವನ್ನು ತಡೆಗಟ್ಟಲು ಪರಿಸರ ಸಂರಕ್ಷಣೆಯ ಬಗ್ಗೆ ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಲತಾಕುಮಾರಿ, ಪರಿಸರ ಸಂರಕ್ಷಣೆ ಮನೆಯ ಸ್ವಚ್ಛತೆಯಿಂದಲೇ ಆರಂಭವಾಗಬೇಕು ಎಂದು ಹೇಳಿದರು. ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಯಲ್ಲಿ ಹಸಿ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ನೀಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಈ ವರ್ಷ ಜಿಲ್ಲೆಯಲ್ಲಿ 7 ರಿಂದ 8 ಲಕ್ಷ ಮರದ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ಗುರಿಯನ್ನು ಹೊಂದಲಾಗಿದೆ. ಜೂನ್ನಿಂದ ಆಗಸ್ಟ್ ತಿಂಗಳವರೆಗೆ ಜಿಲ್ಲೆಯಾದ್ಯಂತ ಸಸಿ ನೆಡುವ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಶಾಲೆಗಳು, ಕಾಲೇಜುಗಳು, ಸರ್ಕಾರಿ ಕಚೇರಿಗಳು, ಕೈಗಾರಿಕೆಗಳು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಕೊಡುಗೆಯಾಗಿ ನೀಡಬೇಕಾದರೆ ಈಗಿನಿಂದಲೇ ಹಸಿರು ಸಂರಕ್ಷಣೆಯತ್ತ ಎಲ್ಲರೂ ಪಣ ತೊಡಬೇಕು ಎಂದು ಹೇಳಿದರು. ಪರಿಸರ ಸಂರಕ್ಷಣೆ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ಬಹುಮಾನ ವಿತರಿಸಲಾಯಿತು. ಪರಿಸರ ಕಾಳಜಿ, ಹಸಿರು ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣದ ಕುರಿತು ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರತಿಭೆಯ ಮೂಲಕ ಸಂದೇಶ ಸಾರಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಆರ್. ಭಾಸ್ಕರ್, ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜಿಕೆ ದಾಕ್ಷಾಯಿಣಿ, ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣವರ್, ಡಿವೈಎಸ್ಪಿ ಪರಶುರಾಮ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಪರಿಸರ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಜಾವಗಲ್ ಪ್ರಸನ್ನ ನಿರ್ವಹಿಸಿದರು. ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಆದರೂ ಸಣ್ಣದಾಗಿ ಸಂಕ್ಷಿಪ್ತವಾಗಿ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. UNEP ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಮೊದಲ ಬಾರಿಗೆ 1972ರಲ್ಲಿ ಸ್ಟಾಕ್ಹೋಮ್ನಲ್ಲಿ ಆರಂಭ ಆಯಿತು. ಅದೇ ದಿನವನ್ನ ವಿಶ್ವ ಪರಿಸರ ದಿನಾಚರಣೆಯ ದಿನವನ್ನಾಗಿ ನಾವು ಆಚರಿಸಿಕೊಂಡು ಬಂದಿದ್ದೇವೆ. ಯಾಕೆ ಆಚರಣೆ ಮಾಡಬೇಕು ಅನ್ನೋ ಬಗ್ಗೆ ಅಥವಾ ಇದು ಯಾವ ಕಾರಣಕ್ಕಾಗಿ ಆರಂಭ ಆಯಿತು ಅನ್ನೋ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕಿಂತ ಮೊದಲಾಗಿ ಒಂದು ಮಾತು ಝೆನ್ ಮಾಸ್ ಅಂತ ಇದ್ದಾರೆ.
ಬೌದ್ಧ ಧರ್ಮದ ದೊಡ್ಡ ಗುರುಗಳನ್ನ ಝೆನ್ ಮಾಸ್ಟರ್ ಅಂತ ಹೇಳ್ತಾರೆ ಚೈನಾ ಮತ್ತೆ ಇತರ ಪ್ರದೇಶಗಳಲ್ಲಿ. ಅವರನ್ನ ಒಬ್ಬರು ಕೇಳಿದ್ರಂತೆ, ನೀವು ಈ ಪ್ರಪಂಚಕ್ಕೆ ಕೊಡುವ ಸಂದೇಶ ಏನು ಅಂತ ಹೇಳಿ. ಅದಕ್ಕೆ ಅವರು ಹೇಳಿದ್ರು, ಯಾವ ಸಂದೇಶವನ್ನು ಹೊಸದಾಗಿ ಕೊಡುವಂತದ್ದಿಲ್ಲ. ನಮ್ಮಲ್ಲಿರುವಂತಹ ಧರ್ಮ ಗ್ರಂಥಗಳು, ದಾರ್ಶನಿಕರು, ವೇದ ಪುರಾಣಗಳು, ಬೈಬಲ್, ಕುರಾನ್ ಎಲ್ಲವೂ ಜನ ಹೇಗಿರಬೇಕು, ಪ್ರಪಂಚ ಹೇಗಿರಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ದಾರೆ. ನಾವು ಅದನ್ನ ಪಾಲಿಸಬೇಕಾಗಿದೆ ಅಷ್ಟೇ. ಹಾಗಾಗಿ ಹೊಸದಾಗಿ ಹೇಳುವಂತಹದ್ದು ಏನೂ ಇಲ್ಲ. ಈ ವಿಶ್ವ ಪರಿಸರ ದಿನಾಚರಣೆ ಕೂಡ ನಾವು 1972ರಿಂದ ಆರಂಭಿಸಿ ಇವತ್ತಿನವರೆಗೆ ಕೂಡ ಮಾಡಿಕೊಂಡು ಬಂದಿದ್ದೇವೆ ಅಂತ ಅಂದ್ರೆ, ನಾವು ಎಲ್ಲೋ 1972ನೇ ಇಸವಿಯಲ್ಲಿ ನಾವು ಏನು ಮಾಡಬೇಕು ಅಂದುಕೊಂಡಿದ್ದೇವೋ ಅದನ್ನ ಸರಿಯಾಗಿ ಮಾಡದೇ ಇರುವುದೇ ಕಾರಣ ಅಂತ ನನಗೆ ಅನಿಸ್ತಾ ಇದೆ. ಮೂಲಭೂತವಾಗಿ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಬೇಕು ಅನ್ನುವಂತಹ ಅವಶ್ಯಕತೆ ಯಾಕೆ ಬಂತು ಅಂತ ಕೇಳಿದ್ರೆ, ಎರಡನೇ ವಿಶ್ವ ಯುದ್ಧ ಮುಗಿದ ನಂತರ ಪ್ರಪಂಚದಾದ್ಯಂತ ಆರ್ಥಿಕ ಕ್ರಾಂತಿ, ಕೈಗಾರಿಕಾ ಕ್ರಾಂತಿಗಳು ಉಂಟಾದವು. ಆ ರೀತಿ ಕೈಗಾರಿಕಾ ಕ್ರಾಂತಿ ಉಂಟು ಮಾಡಿದಾಗ ಪ್ರಪಂಚದಲ್ಲಿದ್ದಂತಹ ಬಹಳಷ್ಟು ಕಾಡುಗಳು, ಪರಿಸರಗಳು ನಾಶ ಆದವು. ಅದೇ ರೀತಿ ಏನಂತೀರಿ, ನೀರುಗಳನ್ನ ನಾವು ನಮ್ಮ ಸಹಜವಾಗಿರುವಂತಹ ವಾಟರ್ ರಿಸೋರ್ಸ್ಗಳನ್ನ ಕಲುಷಿತಗೊಳಿಸಿದ್ದೇವೆ. ಫ್ಯಾಕ್ಟರಿಗಳಿಂದ ಇರುವಂತಹ ತ್ಯಾಜ್ಯ ವಸ್ತುಗಳನ್ನ ಜೀವ ನದಿಗಳಿಗೆ ಬಿಟ್ಟು ಅದನ್ನ ಕಲುಷಿತಗೊಳಿಸಿದ ಕಾರಣ ಈ ಎಲ್ಲವನ್ನ ಉಳಿಸಿಕೊಳ್ಳಬೇಕು, ಮುಂದಿನ ಪೀಳಿಗೆಗಾಗಿ ಉಳಿಸಿಕೊಳ್ಬೇಕು ಅನ್ನುವ ದಿಸೆಯಿಂದ ಓನ್ಲಿ ಒನ್ ಇರುವುದೊಂದೇ ಭೂಮಿ, ಅದನ್ನು ಉಳಿಸಿಕೊಳ್ಳೋಣ ಅನ್ನುವ ಆಶಯದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿದೆ. ಕಸವನ್ನ ಕಸದ ಪುಟ್ಟಿಗೆ ಮಾತ್ರ ಹಾಕ್ತೀರಾ? ಕೈ ಎತ್ತಿ. ಭಾಷಣ ಮಾಡಲಿಕ್ಕೆ ಅಲ್ಲ, ಇವತ್ತೆಲ್ಲ ನಿಮ್ಮನ್ನ ಕೂಡಿಸಿ ಒಂದು ಕಾರ್ಯಕ್ರಮ ಮಾಡಿ ಭಾಷಣ ಮಾಡಿ ಹೊರಟೋಗ್ಲಿಕ್ಕೆ ಇಲ್ಲ. ಇವತ್ತು ನಾವು ತುಂಬಾ ಓಕೆ ಸೈಲೆನ್ಸ್ ತುಂಬಾ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಹಸಿರು ಹಾಸನ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ವಿಷಯವನ್ನು ಪ್ರಾರಂಭಿಸಿದ್ದೇವೆ. ಈ ವರ್ಷ ನಮ್ಮ ಗುರಿ ಸುಮಾರು 7 ರಿಂದ 8 ಲಕ್ಷ ಮರದ ಸಸಿಗಳನ್ನು ನೆಡಲಿಕ್ಕೆ ಇದೆ. ಸಂತೋಷ ಅಲ್ಲ? ಯಾರಿಗೆ ಇಷ್ಟ ಆಗಲ್ಲ ಹಸಿರು? ನಿಜವಾದ ಕೊಡುಗೆ ನಾವೇನಾದ್ರೂ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತಿದ್ರೆ ಅದು ಹಸಿರು ಮಾತ್ರ. ಹಸಿರು ವಾತಾವರಣ, ಹಸಿರು ಪರಿಸರ, ಸ್ವಚ್ಛವಾದ ಆರೋಗ್ಯಕರವಾದ ಪರಿಸರವನ್ನು ನಾವು ಮುಂದಿನ ಪೀಳಿಗೆಗೆ ಏನಾದರೂ ಕೊಟ್ಟರೆ ಅದೇ ನಾವು ನೀಡ್ತಕ್ಕಂತಹ ನಿಜವಾದ ಕೊಡುಗೆ. ನಾವು ಅನ್ಕೊಂಡ್ವಿ ಮೊದಲು 5 ಲಕ್ಷ ಗಿಡ ನೆಡೋಣ ಅಂತ ಹೇಳಿ, ಆದರೆ ಎಷ್ಟು ಚೆನ್ನಾಗಿ ಸ್ಪಂದನೆ ಸಿಕ್ತು ನಮಗೆ ಅಂದರೆ ಎಲ್ಲ ಇಲಾಖೆ ವತಿಯಿಂದ ಸೇರಿ ಸುಮಾರು 7 ರಿಂದ 8 ಲಕ್ಷ ಸಸಿಗಳನ್ನು ಜೂನ್ ರಿಂದ ಆಗಸ್ಟ್ ಮಾಸದವರೆಗೆ ನೆಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತೆಲ್ಲ ನೀವು ಪಣ ತೊಟ್ಟಿದ್ದೀರಾ. ಅನೇಕ ಕಾರ್ಯಕ್ರಮಗಳು ನಮ್ಮ ಕಡೆ ನಡೆದಿದೆ. ನಮ್ಮ ಪರಿಸರ ಇಲಾಖೆ ವತಿಯಿಂದ ಮಾಲಿನ್ಯವನ್ನು ನಿಯಂತ್ರಿಸುವ ಬಗ್ಗೆ ನಿಮಗೆಲ್ಲ ಅನ್ನಿಸಬಹುದು, ಮಾಲಿನ್ಯ ನಿಯಂತ್ರಣ ಅಥವಾ ಪರಿಸರವನ್ನು ಸ್ವಚ್ಛವಾಗಿಡೋದು ಕೇವಲ ಅಧಿಕಾರಿಗಳ ಕರ್ತವ್ಯ, ಅದಕ್ಕೊಂದು ಸ್ಥಳೀಯ ಸಂಸ್ಥೆಗಳಿರ್ತದೆ, ಅಧಿಕಾರಿಗಳಿರ್ತದೆ, ಅವರಷ್ಟೇ ಕೆಲಸ ಮಾಡಬೇಕು ಅಲ್ಲ, ಇದು ಪ್ರತಿಯೊಬ್ಬರ ಕರ್ತವ್ಯ. ನೀವಿವತ್ತು ಡಿಸೈಡ್ ಮಾಡಿ, ನನ್ನ ಜೊತೆಯಲ್ಲಿ ಒಂದು ಪ್ರತಿಜ್ಞೆ ಮಾಡಬೇಕು. ನೀವೆಲ್ಲ ಮಾಡ್ತೀರಾ? ಎಸ್. ನೀವು ಮನೆಯಲ್ಲಿ ಕಸವನ್ನ ವಿಂಗಡಣೆ ಮಾಡಬೇಕು. ಸೆಗ್ರಿಗೇಷನ್ ಅಟ್ ಸೋರ್ಸ್, ಕಸವನ್ನ ವಿಂಗಡಣೆ ಮಾಡಬೇಕು. ಏನು? ಪ್ಲಾಸ್ಟಿಕ್ ಕಸ ಅಥವಾ ಒಣ ಕಸವನ್ನೆಲ್ಲ ಒಂದು ಕಡೆ ಹಾಕಬೇಕು, ಹಸಿ ಕಸವನ್ನೆಲ್ಲ ಒಂದು ಕಡೆ ಹಾಕಬೇಕು. ಎಷ್ಟು ಜನ ಮಾಡ್ತೀರಾ? ಕೈ ಎತ್ತಿ ಮನೆಯಲ್ಲಿ.
ಸಾಧ್ಯ ಇಲ್ವೋ ಹೇಳ್ಲಿಕ್ಕೂ ಬರಲ್ಲ. ಯಾಕಂದ್ರೆ ನಾನು ಮನೆಯಲ್ಲಿ ಮಾಡ್ತೇನೆ, ಯಾಕಂದ್ರೆ ಅದು ನಮ್ಮಿಂದ ಶುರುವಾಗಬೇಕು. ಪರಿಸರ ಏನಾದರೂ ಸ್ವಚ್ಛವಾಗಿ ಇರಬೇಕು ಅಂದ್ರೆ ಇನ್ನೊಬ್ರು ನಿಮಗೆ ಬಂದು ಹೇಳೋದಲ್ಲ, ನೀವು ಅದನ್ನ ಪ್ರಾರಂಭ ಮಾಡಬೇಕು. ಆಗ ಮಾತ್ರ ನಮ್ಮ ಪರಿಸರ ಸ್ವಚ್ಛವಾಗಿರುತ್ತೆ. ಎಷ್ಟೋ ಸರಿ ನೋಡ್ತೀರಲ್ಲ, ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ಕಸದ ಪುಟ್ಟಿಗಳು ಇರ್ತದೆ, ನೋಡಿದಿರಲ್ಲ? ಎಲ್ಲಂದ್ರಲ್ಲೇ ಕಸ, ಎಲ್ಲಂದ್ರಲ್ಲೇ ಉಗುಳೋದು, ಎಲ್ಲಂದ್ರಲ್ಲೇ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ, ಕಾರಲ್ಲಿ ಪ್ಲಾಸ್ಟಿಕ್ ಚಿಪ್ಸ್ ತಗೊಂಡು ತಿಂದ್ಬಿಟ್ಟು ಅದನ್ನ ಎಸಿತಾರೆ ಕಿಟಕಿಯಿಂದ, ಅಲ್ವಾ? ವಿಂಡೋ ಇಂದ ಹಿಂಗೆ ಎಸಿತಾರೆ. ಯಾರಿಗೆ ಬೀಳುತ್ತೆ ಅದು? ಹಿಂದೆ ಬರ್ತಕ್ಕಂಥ ಬೈಕ್ ಅಥವಾ ಸೈಕಲ್ ಇಂದ ಬರೋವರೆಗೆ ಬೀಳುತ್ತೆ. ಏನಾಗುತ್ತೆ? ಆಕ್ಸಿಡೆಂಟ್ಸ್ ಆಗುತ್ತೆ. ಸ್ವಚ್ಛನೂ ಇರಲ್ಲ, ಆಕ್ಸಿಡೆಂಟ್ ಆಗುತ್ತೆ.